ಜೆಎಸ್ಎಸ್ ಕಾನೂನು ವಿದ್ಯಾರ್ಥಿ ಇವತ್ತು ಸಿವಿಲ್ ಜಡ್ಜ್ ಕೂಡ ಆಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ವತಃ ನೂತನ ಜಡ್ಜ್ ಇದ್ದಾರೆ, ಅವನ್ನ ಮಾತಾಡಿಸ್ತೀನಿ. ಅಂದ್ಕೊಂಡಿದ್ದೀರಾ ಎಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತೀನಿ ಅಂತ? ಡೆಫಿನೆಟ್ಲಿ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ಇದು ಸೆಕೆಂಡ್ ಹೋಗಿದ್ದು, ಫಸ್ಟಲ್ಲೇ ನಾನು ಇಂಟರ್ವ್ಯೂಗೆ ಹೋಗಿದ್ದೆ. ಆವಾಗ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಸೊ ಐ ಥಾಟ್ ನಾನು ಇದನ್ನು ಮತ್ತೆ ಮಾಡೋದೇ ಇಲ್ಲ ಅನ್ನೋ ಅಷ್ಟು ಸ್ಟೇಜ್ಗೆ ಹೋಗಿದ್ದೆ. ಬಟ್ ಎಲ್ಲ ಪೇರೆಂಟ್ಸ್ ಸಪೋರ್ಟಿಂದ, ಫ್ರೆಂಡ್ಸ್ ವೆಲ್ ವಿಶಸ್ಸಿಂದ ಮಾಡಿದಾಯಿತು. ಸೊ ಇಟ್ ವಾಸ್ ಆ್ಯಕ್ಚುಲಿ ಅನ್ಬಿಲೀವೇಬಲ್. ಸ್ಟಿಲ್ ನಾವು ಎಷ್ಟು ಏಜ್ ಮ್ಯಾಮ್ ತಮಗೆ? ನಮಗೆ 27 ಇವಾಗ. ಓಕೆ, ಇಂಥ ಚಿಕ್ಕ ವಯಸ್ಸಲ್ಲಿ ಭಾಳ ದೊಡ್ಡ ಜವಾಬ್ದಾರಿಯನ್ನು ಸಮಾಜ ನಿಮಗೆ ಕೊಟ್ಟಿದೆ, ಯಾವ ಥರ ನಿಭಾಯಿಸ್ಬೇಕು ಅನ್ಕೊಂಡಿದ್ದೀವಿ? ನಾನು ಕೆಲವೊಂದು ರೋಲ್ ಮಾಡೆಲ್ಸ್ ಇಟ್ಕೊಂಡಿದ್ದೀನಿ, ಕೆಲವೊಬ್ಬರನ್ನ. ಲೈಕ್ ಹಾನರಬಲ್ ಜಸ್ಟಿಸ್ ಚಂದ್ರಚೂಡ್ ಆಗಿರ್ಬೋದು, ಅಥವಾ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರಾಗಿರ್ಬೋದು. ಅವರೆಲ್ಲ ಕೋರ್ಟ್ ರೂಮ್ ನಡೆಸೋ ರೀತಿಯಲ್ಲಿ ನೋಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು, ಮತ್ತು ಎಲ್ಲ ವ್ಯಾಲ್ಯೂಸ್ ಏನು ಇನ್ಕಲ್ಕೇಟ್ ಮಾಡಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಅದೇ ಥರ ನಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಏನಾಗಬೇಕು ಅಂತ ಬಯಸಿದ್ರಿ ವಿದ್ಯಾರ್ಥಿ ದೇಶ ಸಂದರ್ಭದಲ್ಲಿ? ನಾನು IAS ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಎನಿ ಕಾಂಪಿಟೇಟಿವ್ ಎಕ್ಸಾಮ್ IAS KS ಅಂತ. ಬಟ್ ಬರ್ತಾ ಇದು ಲಾ ತೊಗೊಂಡಿದ್ದ ಪರ್ಪಸ್ಸು ಅದೇ ಆಗಿತ್ತು. ಬಟ್ ಜಡ್ಜಲ್ಲಿ ಅದೇ ಅವ್ರು ಹೇಳ್ದಂಗೆ IAS ಮತ್ತು KS ಆಫೀಸರ್ನೇ ಸಮನ್ ಮಾಡುವಂಥ ಸ್ಟ್ರೆಂತ್ ಇದೆ ಅಂತ ಹೇಳಿದ್ರು. ಸೊ ಅದೊಂದು ರೀತಿಯಲ್ಲಿ ನಾನು ಜುಡಿಷರಿ ಚೂಸ್ ಮಾಡಿ. ಪೇರೆಂಟ್ಸ್ ಹೋಪ್ ಏನಿತ್ತು ಆರಂಭದಲ್ಲಿ? ಪೇರೆಂಟ್ಸ್ಗೆ ಆ್ಯಕ್ಚುಲಿ ಟು ಬಿ ವೆರಿ ಹಾನೆಸ್ಟ್, ಅವ್ರಿಗೆ ಇವಾಗಲೂ ಅಷ್ಟೇ ಅನಿಸುತ್ತೆ ನನಗೆ. ಅವ್ರಿಗೆ ಖುಷಿ ಇದೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಒಂದು ಸೆಕ್ಯೂರ್ಡ್ ಲೈಫು, ಒಂದು ಲೆಕ್ಚರರ್ ಆಗಿರು, ಅದು ಇದು ಅಂತ ಎಲ್ಲ ಹೇಳಿದರು. ಬಿಕಾಸ್ ಅವ್ರ ಕನ್ಸರ್ನ್ ಇದು ಟ್ರಾನ್ಸ್ಫರಬಲ್ ಜಾಬ್, ರಿಸ್ಕಿ ಜಾಬ್ ಇದೆ, ಮತ್ತು ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಆ ರೀತಿಯಿಂದ ಅವ್ರು ನೋಡ್ತಿದ್ರು. ಬಟ್ ಇವಾಗ ಇಲ್ಲಿ ನಿಂತ ಮೇಲೆ ಅವ್ರಿಗೂ ತುಂಬ ಖುಷಿ ಇದೆ. ಸೊ ಅವ್ರಿಗೆ ಆ ಥರ ಏನು ಯಾವತ್ತೂ ನನ್ನ ಪೇರೆಂಟ್ಸ್ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿಲ್ಲ. ನನಗೆ ಒಂದು ಸೆಲ್ಫ್ ಎಕ್ಸ್ಪೆಕ್ಟೇಷನ್. ಯಾವಾಗಲೂ ಹೇಳ್ತಿದ್ರು, ನಾನು ಫೇಲ್ ಆದರೂ ಪಾಸ್ ಆದರೂ ನೀನು ಯಾವಾಗಲೂ ಒಂದೇ ಅಂತ. ಸೊ ಅದು ನನಗೆ ಮೋಟಿವೇಶನ್ ಜಾಸ್ತಿ ಕೊಟ್ಟಿದೆ. ಫಸ್ಟ್ ಟೈಮ್ ಪಾಸ್ ಮಾಡಿದ್ದ ಹೇಗೆ? ಇಲ್ಲ, ಸೆಕೆಂಡ್ ಇದು ಬಂದಿಲ್ಲ. ಪೇರೆಂಟ್ಸ್ ಏನು ಹೇಳ್ತಾರೆ ಇವಾಗ? ಅವರು ಫಸ್ಟ್ ಟೈಮ್ ಅಷ್ಟೇ, ಅವ್ರು ಏನೂ ಜಾಸ್ತಿ ಲೈಕ್ ಬೇಜಾರೇ ಮಾಡ್ಕೊಂಡಿಲ್ಲ. ಬಿಕಾಸ್ ನಾನು ಮಾಸ್ಟರ್ಸ್ ಮಾಡಿದ್ದೆ, ಕೆಸೆಟ್ ಕ್ಲಿಯರ್ ಆಗಿತ್ತು ನಂದು. ಸೊ ಟೀಚಿಂಗಲ್ಲಿ ನಾನು ಹೋಗಬೇಕು ಅಂತಲೂ ಇದ್ದೆ. ಬಟ್ ನಾನು ಒಂದು ಲಾಸ್ಟ್ ರಿಕ್ವೆಸ್ಟ್ ಕೇಳ್ಕೊಂಡು ಇನ್ನೊಂದು ಸತಿ ಟ್ರೈ ಮಾಡ್ತೀನಿ. ಅವರು ಹೇಳಿದ್ರು ಆಯಿತು ಇನ್ನೊಂದು ಸತಿ ಟ್ರೈ ಮಾಡು ಅಂತ. ಸೊ ಅಲ್ಲಿಗೆ ಅದು ಆಗಿದೆ. ನಿಮಗೆ ಗೊತ್ತಿಲ್ಲದೆ ದೊಡ್ಡ ಹುದ್ದೆ, ನಿಮ್ಮ ಪೇರೆಂಟ್ಸ್ ನಿಮ್ಮ ಮುಂದೆ ನಿಂತ್ಕೊಳ್ಬೇಕೀಗ, ಯಾವ ಥರ ಫೀಲ್ ಮಾಡ್ತಾರೆ? ಅವ್ರಿಗೆ ಕೇಳಬೇಕು. ತುಂಬ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೂ. ಎಲ್ರಿಗೂ ಅಷ್ಟೇ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ಬಿಕಾಸ್ ಇದು ಅದೇ ಹೇಳ್ದಂಗೆ ಇದು ತುಂಬ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಹುದ್ದೆ ಇದರಿಂದ. ಸೊ ನಿಮ್ಮ ಮಗಳನ್ನಾಗಿ ನೋಡೋಕ್ಕಿಂತ ಮುಂಚೆ ಒಬ್ಬ ಜಡ್ಜ್ ಅಂತ ಆ ಫೀಲ್ ಬರುತ್ತೆ ಸೋಷಿಯಲಿ, ಯಾವ ಥರ ಅದನ್ನು ನಾನು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲೂ ಕೂಡ ಇವಾಗಲೂ ನಾನು ಯಥಾ ಪ್ರಕಾರ ಹೇಗೆ ಇದ್ದೀನಿ ಅದೇ ಥರ ಬೈಗಳೂ ಸಿಗುತ್ತೆ, ಅದೇ ಕೆಲಸನೂ ಮಾಡ್ತೀನಿ. ಇನ್ಕ್ಲೂಡಿಂಗ್ ಸೆಕೆಂಡ್ ಡೇ ಆಫ್ ಮೈ ರಿಸಲ್ಟನ್ನೇ ಅವ್ರು ಹೇಳಿದ್ರು, ನೀವು ಹೊರ್ಗಡೆ ಮಾತ್ರ ಜಡ್ಜು, ಮನೇಲಿ ನಮ್ಮ ಮಗಳೇ, ಸೊ ಏನು ಹಿಂಗಿರ್ತಿ ಹಂಗೆ ಇರಬೇಕು ಅಂತ. ಬಟ್ ಐ ಥಿಂಕ್ ದಟ್ ಈಸ್ ದ ರೀಸನ್ ನಾನು ಇಲ್ಲಿ ಇರೋದು. ಯಾಕೆಂದರೆ ಗ್ರೌಂಡೆಡ್ ಆಗಿರ್ತಾರೆ ಅವರು. ಯಾವತ್ತೂ ಅದು ಪ್ರೊಫೆಷನ್ ಇದು ಪರ್ಸ್ನಲಲ್ಲಿ ಡಿಫ್ರೆನ್ಸ್ ಮಾಡುವಂಥ. ಸೊ ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ತಾವು ಜಡ್ಜ್ ಆದರೆ ಫಸ್ಟ್ ರೆಸ್ಪೆಕ್ಟ್, ನಿಮ್ಮನ್ನು ಮೊದಲು ಸ್ನೇಹಿತರ ಅಥವಾ ಇನ್ನೊಬ್ಬರಾಗಿ ನೋಡ್ತಾ ಇದ್ರು, ಫಸ್ಟ್ ರೆಸ್ಪೆಕ್ಟ್, ನೀವು ನೋಡಿದ ತಕ್ಷಣ ರೆಸ್ಪೆಕ್ಟ್. ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಇಲ್ಲಿ JSS ಲಾ ಕಾಲೇಜಲ್ಲಿ, ನಾನು ಭುವನೇಶ್ವರಿ ಅಂತ, ಅವಳನ್ನ ಮೆನ್ಷನ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ವಿ ವರ್ ಕ್ಲಾಸ್ಮೇಟ್ಸ್ ಯಾವಾಗ ಫಸ್ಟಿಂದ 5 years ಒಟ್ಟಿಗೆ ಕೂರ್ತಿದ್ವಿ. ಲಾಸ್ಟ್ ಅಟೆಂಪ್ಟಲ್ಲಿ ಅವಳು ಸಿವಿಲ್ ಜಡ್ಜ್ ಆಗಿ ಇವಾಗ ಬೆಳಗಾಮಲ್ಲಿದ್ದಾಳೆ. ಅವಳೇ ಫಸ್ಟ್ ಫೋನ್ ಮಾಡಿ ಹೇಳಿದ್ದು. ಸೇಮ್ ರ್ಯಾಂಕ್ ಬಂದಿದ್ದೀವಿ ಇಬ್ಬರು, 5th ರ್ಯಾಂಕೆ ಬಂದಿದ್ದೀವಿ. ಅವಳು ಅಷ್ಟು, ಬಟ್ ಲಾಸ್ಟ್ ಅಟೆಂಪ್ಟಲ್ಲಿ ಇದ್ದಿದ್ದು. ಸೊ ತುಂಬ ಖುಷಿ ಆಗುತ್ತೆ. ಅವಳು ಅದೇ ಥರ ಫ್ರೆಂಡ್ಶಿಪ್ಸ್ ಆ ಥರ ಇದ್ದಾಗ ಅದೊಂದು ಎಂಕರೇಜ್ಮೆಂಟ್ ಯಾವಾಗಲೂ ಇರುತ್ತೆ. ಸೊ ಸರ್ಕಲ್ ಹೇಗೆ ಮಾಡ್ಕೋತೀವಿ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಅವರು ನನ್ನ ಬೆಸ್ಟ್ ಫ್ರೆಂಡ್ ಅವಳಾಗಿದ್ದರಿಂದ ಸೊ ಅವ್ಳು ಕೀಪ್ ಎಂಕರೇಜ್ ಮಾಡ್ತಾನೆ ಇದ್ಲು, ನಾನು ಅವಳಿಗೆ ಎಂಕರೇಜ್ ಮಾಡ್ತಾನೆ ಇದ್ದೆ. ಸೊ ಆ ಥರ ಆಗುತ್ತೆ. ಬಟ್ ಬೇರೆಯವರೆಲ್ಲ ಈ ಚಿಕ್ಕ ವಯಸ್ಸೆಲ್ಲ ಸಾಮಾಜಿಕ ಜವಾಬ್ದಾರಿ ದೊಡ್ಡದಿದೆ, ಬೇರೆ ರೀತಿ ಬೇರೆ ಥರ ಹಾಡ್ಲಿಕ್ಕೆ ಆಗಲ್ಲ, ಹುಡುಗಾಟಿಕೆ ಅನ್ನೋದು ಹೋಯ್ತೋದು. ಹೌದೌದು, ಒಂದಲ್ಲ ಒಂದು ದಿವಸ ಅದು ಮಾಡಬೇಕಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಬರಲೇಬೇಕಾಗುತ್ತೆ. ಸ್ವಲ್ಪ ಬೇಗ ಬಂದಿದೆ ಅಂತ ಅಂದ್ಕೊಂಡು ಏನು ಸ್ವೀಕಾರ ಮಾಡ್ತೀನಿ ಅಷ್ಟೇ. ಒಂದು ರೀತಿ ಲೈಫ್ನ ತುಂಬ ಎಂಜಾಯ್ ಮಾಡೋಂಥ ಸಂದರ್ಭದಲ್ಲಿ ಒಳ್ಳೆ ಹುದ್ದೆ ಇದೆ, ಬೇರೆ ಮಕ್ಕಳ ಥರ ಹಾಡ್ಲಿಕ್ಕೆ ಆಗಲ್ಲ, ರೆಸ್ಪಾನ್ಸಿಬಿಲಿಟಿ ತಮ್ಮ ಮೇಲೆ ಇರುತ್ತೆ. ಹೌದು, ಯಾವ ಥರ ಅದನ್ನು ಕಂಟ್ರೋಲ್ ಮಾಡ್ಕೊತೀವಿ? ಐ ಥಿಂಕ್ ನನಗೆ ಈ ಪ್ರೊಫೆಷ್ನಲ್ಲೇ ಎಂಜಾಯ್ಮೆಂಟ್ ಇದೆ ಅಂತ ನಾನು ಅಂತೀನಿ. ನನಗೆ ಇದು ಈ ವರ್ಕಲ್ಲೇ ನನಗೆ ತುಂಬ ಖುಷಿ ಕೊಡುತ್ತೆ. ಅಲ್ಲೆಲ್ಲ ಖುಷಿಗಳಿಗಿಂತ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಇತ್ತು. ಬಟ್ ಅಫ್ಕೋರ್ಸ್ ಇಲ್ಲೂ ಅಷ್ಟೇ ವೆಕೇಷನ್ಸಲ್ಲಿ ಟ್ರಾವೆಲಿಂಗ್ ಅಂತ ಬಿಡ್ತಾರೆ. ಅದು ಬಿಟ್ಟರೆ ನಮಗೆ ಈ ವರ್ಕಲ್ಲೇ ನನಗೆ ತುಂಬ ಎಂಜಾಯ್ಮೆಂಟ್ ಇರೋದ್ರಿಂದ ನಂಗೆ ತುಂಬ ಖುಷಿ ಇದೆ. ಮತ್ತು ಯಾವ್ದಾರು ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೇಗೆ? ಆ್ಯಕ್ಚುಲಿ ಕೆಸೆಟ್ ಕ್ಲಿಯರ್ ಆಗಿರೋದ್ರಿಂದ UGC ನೆಟ್ ಅದು ಎರಡೂ PhD ಮಾಡೋಕ್ಕೆ ಇದ್ದಿದ್ದು. UGC ನೆಟ್ ಕಟ್ಟಿದ್ದೆ, ಬಟ್ ನೋಡ್ಬೇಕು ಇವಾಗ ಬರೀತೇನೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೆಂಗಾರು JSS ಕಾನೂನು ವಿದ್ಯಾರ್ಥಿ ಆಗಿದ್ದಕ್ಕೆ ಹೆಮ್ಮೆ ಇದೆಯಾ ತಮಗೆ? ತುಂಬ ಹೆಮ್ಮೆ ಇದೆ. ನಾನು ಯಾವಾಗಲೂ ಹೇಳೋದೊಂದೇ, ಬಿಕಾಸ್ ಈ ಕಾಲೇಜಲ್ಲಿ ಜಸ್ಟ್ ಅದೇ ನಾಟ್ ಓನ್ಲಿ ಅಕಾಡೆಮಿಕ್ ಡೆವಲಪ್ಮೆಂಟ್ ಬಟ್ ಪರ್ಸ್ನಲ್ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ. ತುಂಬ ಮೈಂಡ್ ಸ್ಟ್ರಾಂಗ್ ಮಾಡ್ತಾರೆ. ಏನು ಬಂದರೂ ಸ್ವೀಕಾರ ಮಾಡುವಂಥ ಅಬಿಲಿಟಿ. ನಾನು PU ತನಕ ಒಬ್ಬಳೇ ನಡ್ಕೊಂಡು ಹೋಗೋಕ್ಕೆ ಭಯಪಡ್ತಿದ್ದೆ.
ಒಂದು ಗ್ರೂಪ್ ಇರಬೇಕಿತ್ತು. ನಾನು ಹೋಗಬೇಕು ಅಂದರೆ ಆ ಕಡೆ ಈ ಕಡೆ ಹುಡುಗಿರು ಇರಬೇಕಿತ್ತು, ಒಟ್ಟಿಗೆ ಹೋಗಬೇಕು, ನಾವು ಒಟ್ಟಿಗೆ ಬರಬೇಕು. ಈ ಕಾಲೇಜಿಗೆ ಬಂದಮೇಲೆ ನಾನು ಒಬ್ಬಳೇ ಹೇಗೆ ನಡ್ಕೊಂಡು ಹೋಗಬೇಕು ಅಂತ ಟೀಚ್ ಮಾಡ್ತು. ಸೊ ಈ ಕಾಲೇಜ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಇವತ್ತಿನ ಕಾನೂನು ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋದಾದ್ರೆ? ನಾನು ಹೇಳೋದೇನು ಅಂದರೆ ಫಸ್ಟ್ ಆಫ್ ಆಲ್ AI ಯೂಸ್ ಮಾಡೋದು ಬಿಡಿ. ಯಾಕೆಂದರೆ ನಾನು ಓದ್ಬೇಕಾದ್ರೆ AI ಬಂದಿರಲಿಲ್ಲ. ಐ ಥಿಂಕ್ ಫಾರ್ಚುನೇಟ್ಲಿ ಸಮ್ವೇರ್. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನೀವು ChatGPT ಅಂತ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ರೈನ್ದು ಕ್ರಿಯೇಟಿವ್ ಪವರ್ ರೆಡ್ಯೂಸ್ ಆಗ್ತಿರುತ್ತೆ. ಈಸಿ ವೇ ಫೈಂಡ್ ಔಟ್ ಮಾಡ್ತಾರೆ. ಲೈಕ್ 5 ಲೈನ್ಸ್ ಬರಿತೀವಿ, ಅಯ್ಯೋ ಯಾಕೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ChatGPT ಓಪನ್ ಮಾಡೋದು ತುಂಬ ಕಾಮನಾಗಿ ನೋಡಿದ್ದೀನಿ ನನ್ನ ಜೂನಿಯರ್ಸಲ್ಲಿ. ಸೊ ಅದನ್ನು ಫಸ್ಟ್ ಬಿಡಿ, ಯಾಕೆಂದರೆ ಕ್ರಿಯೇಟಿವಿಟಿ ಇಂಪಾರ್ಟೆಂಟು. ಸೆಕೆಂಡ್ ಏನೇನೋದು ಅಂದರೆ ಲಾನ ಎಕ್ಸಾಮ್ಗೋಸ್ಕರ ಅಂತ ಓದಬೇಡಿ, ಒಂದು ಎಂಜಾಯ್ ಮಾಡೋಕ್ಕೋಸ್ಕರ ಓದಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವೆನ್ ಕಂಪೇರ್ಡ್ ಟು ಸೋ ಮೆನಿ ಅದರ್ ಸಬ್ಜೆಕ್ಟ್ಸ್. ಸೊ ಅದನ್ನು ಹೇಳ್ತೀನಿ. ಥರ್ಡ್, ಅದು ಜಡ್ಜ್ ಆಗಿರ್ಬೋದು, ಅಡ್ವೊಕೇಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ಚೂಸ್ ಮಾಡ್ಬೋದು ಅವರು, ಆದರೆ 100% ಕೊಡಬೇಕು. ಯಾವ ಫೀಲರ್ ಇರ್ತೀವಿ ಅದರಲ್ಲಿ ವಿ ಟು ಬಿ ದ ಬೆಸ್ಟ್ ವರ್ಷನ್ ಅಂತ ಹೇಳಿ. ಥ್ಯಾಂಕ್ ಯು. ಫಾದರ್ ಮಗಳನ್ನ ಈ ಒಂದು ಹುದ್ದೆಯಲ್ಲಿ ನೋಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿಯಾಗುತ್ತೆ ಸರ್. ನಾನು ಒಂದು 22 ವರ್ಷ ದೇಶ ಸೇವೆ ಮಾಡಿ ಬಂದಿದ್ದೀನಿ. ಫಸ್ಟ್ ಮಗಳು ಓದ್ತಿದ್ದಾಗಲ್ಲ ಏನಂದರೆ ಅವಳಿಗೆ ಒಂದು ಅಪ್ರಿಷಿಯೇಟ್ ಮಾಡೋ ವಿಷಯ ಏನಂದರೆ ಸ್ಟೇಜ್ ಫಿಯರ್ ಹೇಳೋದು ಇಲ್ಲ, ಬೋಲ್ಡ್. ಯಾವುದಂದ್ರೆ ಫ್ರಮ್ 7th ಅವರು 10th ತನಕ ಅಲ್ಲೇ ಇದ್ದರು, ಇಲ್ಲಿ CBSE ಮಡಿಕೇರಿಯಲ್ಲಿ. ಅವು ಸ್ಟೇಜ್ ಫಿಯರ್ ಹೇಳೋದಿಲ್ಲ, ಅದು ಇಂಪಾರ್ಟೆಂಟು. ಸೊ ಅದು ಈ ಸಿವಿಲ್ ಜಡ್ಜಿಗೆ ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ತುಂಬ ಇಂಟೆಲಿಜೆಂಟು. ಅವ್ರಿಗೆ ಅಂದರೆ ರೀಡಿಂಗಿಂತ ಜಾಸ್ತಿ ಕ್ಯಾಚಿಂಗ್, ಇದು ಮೆಮೊರಿ ತುಂಬ ಇದು. ನಾವು ಇಷ್ಟೇ ಕೇಳ್ಕೊಳ್ಳೋದು ಏನಂದರೆ ಈಗ ಸಿವಿಲ್ ಜಡ್ಜಾಗಿ ಆ್ಯಸ್ ಎ ಸಿವಿಲ್ ಜಡ್ಜು ನ್ಯಾಯದ ಪರ ಅವರು ಯಾವಾಗಲೂ ಇರಬೇಕು ಅಂತ ಅಷ್ಟೇ. ಒಂದು ಹೆಸರು ಹಂಗೆ ರಾಜ್ಯದ್ದು, ದೇಶದ್ದು ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಳ ಒಂದು ಹೆಸರು ಬರಬೇಕು ಅಂತ ಆಸೆ, ಖುಷಿ. ಒಬ್ಬ ಹೆಣ್ಮಗಳು ಒಬ್ಬ ತಂದೆಗೆ ಗೌರವ ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಯಾವ ಥರ ತೃಪ್ತಿ ಸಿಗುತ್ತೆ? ತುಂಬ ತೃಪ್ತಿ ಸಿಗುತ್ತೆ ಸರ್. ಈಗಿನ ಕಾಲದಲ್ಲಿ ನಿಮಗೆ ಗೊತ್ತಿದೆಲ್ಲ ಸರ್, ಒಂದು ನ್ಯಾಯಾಧೀಶರಾಗಿ ಹಾಗೆ ಅದು ಒಂದು ಎಪ್ರಿಷಿಯೇಟ್ ಮಾಡೋದು ಎಷ್ಟು, ಒಂದು ನ್ಯಾಯದ ಪರವಾಗಿ ಇದು ಮಾಡಿದ್ರೇ ಅದಕ್ಕೆ ಒಂದು ಎಪ್ರಿಸಿಯೇಷನ್ ಸಿಗೋದು ತುಂಬ ಖುಷಿಯಾಗುತ್ತೆ. ಆ ಥರ ಇದೆ. ಹೌದು, ನಮಗೂ ತುಂಬ ಖುಷಿಯಾಗಿದೆ. ಯಾಕೆಂದರೆ ಅವಳು ಮೊದಲಿಂದ ಒಂಥರ ಲಾ ಕಾಲೇಜ್ ಸೇರಿದಾಗಿಂದ ಡಿಟರ್ಮಿಂಡ್ ಆಗಿದ್ಲು, ನಾನು ಜಡ್ಜೇ ಆಗೋದು ಅಂತ ಅಂದ್ಬಿಟ್ಟು. ಅದನ್ನು ಇವತ್ತು ಅಚೀವ್ ಮಾಡಿದ್ದಾಳೆ. ಅವಳಿಗೆ ಫಸ್ಟ್ ಟೈಮ್ ಆಗದೆ ಇದ್ದಾಗ ಸ್ವಲ್ಪ ಬೇಜಾರಾಗಿತ್ತು. ನಾವು ಅಷ್ಟು ಏನೂ ಇದು ಮಾಡಲಿಲ್ಲ, ನಮಗೇನು ಬೇಜಾರಾಗಲಿಲ್ಲ. ಇರಲಿ, ಅವಳು ಹೇಗಿದ್ದರೂ ಕೆಸೆಟ್ಟು ಇದು ಲೆಕ್ಚರರ್ ಆಗಿರಲಿ ಅನ್ನೋದು ನಮ್ಮ ಇಷ್ಟ ಇತ್ತು. ಯಾಕೆಂದರೆ ಇದು ಟ್ರಾನ್ಸ್ಫರಬಲ್ ಜಾಬು. ನಾನು ಜಾಬಲ್ಲೇ ಇರೋದ್ರಿಂದ ಹಲ್ವಾರು ಕಡೆ ಹೋಗಿ ಬಂದಿದ್ದೀನಿ. ಹಾಗಾಗಿ ಅವಳಿಗದು ಬೇಡ ಅಂತ ಅಂದ್ಕೊಂಡೆ. ಆದರೆ ಅವಳು ಡಿಟರ್ಮಿನ್ ಆಗಿದ್ಲು. ಅದೇ ಇದಿಟ್ಕೊಂಡು ಅವಳು ತುಂಬ ಕಷ್ಟಪಟ್ಟು ಇದನ್ನು ಅಚೀವ್ ಮಾಡಿದ್ದಾಳೆ. ಅವಳಿಗೆ ಅದರಲ್ಲಿ ಖುಷಿ ಇದೆ. ಅವಳು ಅದನ್ನು ಇನ್ನೂ ಎತ್ತರಕ್ಕೆ ಅವಳು ಬೆಳೀತಾಳೆ. ಅದನ್ನೇ ಇಟ್ಕೊಂಡು ಮುಂದುವರಿಲಿ, ಒಳ್ಳೆ ನ್ಯಾಯದ ಪರ, ಸತ್ಯದ ಪರ ಯಾವಾಗಲೂ ಇರಲಿ ಅನ್ನೋದೇ ನನ್ನ ಆಸೆ. ಮನೇಲಿ ಇನ್ನು ಸ್ಟ್ರಿಕ್ಟ್ ಮಾಡೋಗಿಲ್ಲ ಅವ್ರಿಗೆ? ಯಾವುದು ಇಲ್ಲ, ಅವಳು ಮನೇಲಿ ಮಗಳೇ, ಹೊರಗಡೆ ಜಡ್ಜ್ ಅಷ್ಟೇ. ಹಾಗಾಗಿ ಬಂದಾಗಿಂದ ನಾನು ಅವಳಿಗೆ ಅದೇ ರೀತಿನೇ ಇದ್ದೀನಿ. ನಮ್ಮಲ್ಲೇನು ಬದಲಾವಣೆ ಇಲ್ಲ. ಅದೇ ರೀತಿ ಮಗಳಾಗಿ ಅವಳು ಏನು ಕೆಲಸ ಮಾಡಬೇಕು ಅದನ್ನು ಮಾಡಲೇಬೇಕು ಅವಳು. ಆ ಥರನೇ ನಮ್ಮ ಮನೆಯಲ್ಲಷ್ಟೇ. ಥ್ಯಾಂಕ್ ಯು.